2025 ಮುಗಿದಿದ್ದು ಈಗ ದೇಶದ ಎಲ್ಲರ ಗಮನ 2026ರ ಕೇಂದ್ರ ಬಜೆಟ್ ಮೇಲಿದೆ. ಇದು ಸರ್ಕಾರದ ಅತ್ಯಂತ ಮಹತ್ವದ ಆರ್ಥಿಕ ನಿರ್ಧಾರವಾಗಿದ್ದು, ಮುಂದಿನ ವರ್ಷ ದೇಶದ ಹಣವನ್ನ ಹೇಗೆ ಖರ್ಚು ಮಾಡಲಿದೆ, ಆರ್ಥಿಕ ಬೆಳವಣಿಗೆಯನ್ನ ಹೇಗೆ ಮುಂದುವರಿಸಲಿದೆ ಎಂಬುದನ್ನ ಈ ಬಜೆಟ್ ತಿಳಿಸುತ್ತದೆ. ಸರ್ಕಾರಿ ಮೂಲಗಳ ಪ್ರಕಾರ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1, 2026ರಂದು 2026-27ನೇ ಹಣಕಾಸು ವರ್ಷದ ಬಜೆಟ್ ಮಂಡಿಸಲಿದ್ದಾರೆ. 2025-26ರ ಹಣಕಾಸು ವರ್ಷದ ಮೊದಲ 6 ತಿಂಗಳ ಅಂಕಿ ಅಂಶಗಳು ದೇಶದ ಆರ್ಥಿಕತೆಯನ್ನ ಚುರುಕಾಗಿದೆ ಎಂಬುದನ್ನು ತೋರಿಸುತ್ತಿವೆ. ಜುಲೈನಿಂದ ಸೆಪ್ಟೆಂಬರ್ ವರೆಗೆ ಇರುವ ತ್ರೈಮಾಸಿಕದಲ್ಲಿ ದೇಶದ ಒಟ್ಟು ಆರ್ಥಿಕ ಬೆಳವಣಿಗೆಗೆ ಅಂದ್ರೆ GDP 8.2% ಆಗಿದೆ. ಏಪ್ರಿಲ್ನಿಂದ ಸೆಪ್ಟೆಂಬರ್ ವರೆಗೆ ನೋಡಿದ್ರೆ ಆರ್ಥಿಕತೆ 8% ವೃದ್ಧಿಯಾಗಿದೆ. ಈ ಬೆಳವಣಿಗೆ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಸೇವಾ ಕ್ಷೇತ್ರ, ಕೈಗಾರಿಕೆಗಳು ಮತ್ತು ಕೃಷಿ ಕ್ಷೇತ್ರಗಳು ಒಟ್ಟಾಗಿ ಆರ್ಥಿಕ ಬೆಳವಣಿಗೆಗೆ ಕಾರಣವಾಗಿದೆ. ಇದರಿಂದ ಖುಷಿಯಾದ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ವರ್ಷ ದೇಶದ ಒಟ್ಟು ಬೆಳವಣಿಗೆಗೆ 7.3% ಇರಬಹುದು ಎಂದು ಅಂದಾಜಿಸಿದೆ. ಸಾಮಾನ್ಯ ಜನರಿಗೆ ಹೆಚ್ಚು ಪ್ರಭಾವವಿರುವ ಹಣದುಬ್ಬರವು ಈಗ ನಿಯಂತ್ರಣದಲ್ಲಿದೆ. 2025ರ ನವೆಂಬರ್ನಲ್ಲಿ ಚಿಲ್ಲರೆ ಬೆಲೆ ಏರಿಕೆ ಕೇವಲ 0.71% ಆಗಿದೆ. ಇದು RBIನ ಗುರಿಯಾದ 4%ಕ್ಕಿಂತ ಬಹಳ ಕಡಿಮೆ. ಆಹಾರ ಪದಾರ್ಥಗಳ ಬೆಲೆ ನಿಯಂತ್ರಣದಲ್ಲಿ ಇರುವುದರಿಂದ ಹಾಗೂ GST ದರಗಳಲ್ಲಿ ಬದಲಾವಣೆಗಳಿರುವ ಕಾರಣ ಮುಂದಿನ ದಿನಗಳಲ್ಲೂ ಹಣದುಬ್ಬರ ಕಡಿಮೆಯಲ್ಲೇ ಉಳಿಯುವ ಸಾಧ್ಯತೆ ಇದೆ. RBI ಅಂದಾಜಿನ ಪ್ರಕಾರ ಈ ಹಣಕಾಸು ವರ್ಷದಲ್ಲಿ ಸರಾಸರಿ ಹಣದುಬ್ಬರ ಸುಮಾರು 2% ಆಗಬಹುದು ಎಂದು ಅಂದಾಜಿಸಲಾಗಿದೆ. ಸರ್ಕಾರ ಖರ್ಚು ಮಾಡುವ ಹಣ ಮತ್ತು ಆದಾಯದ ನಡುವಿನ ಅಂತರವನ್ನ ಹಣಕಾಸಿನ ಕೊರತೆ ಎನ್ನುತ್ತಾರೆ. 2025-26ಕ್ಕೆ ಈ ಕೊರತೆಯನ್ನ ದೇಶದ GDPಯ 4.4% ಮಟ್ಟದಲ್ಲಿ ಇಡಲು ಸರ್ಕಾರ ನಿರ್ಧರಿಸಿದೆ. ಇದು ಸುಮಾರು 15.69 ಲಕ್ಷ ಕೋಟಿ ಆಗ್ತದೆ. ಅಕ್ಟೋಬರ್ 2025ರ ವೇಳೆಗೆ ಸರ್ಕಾರ ಈಗಾಗಲೇ 8.25 ಲಕ್ಷ ಕೋಟಿ ಕೊರತೆಯನ್ನ ದಾಖಲಿಸಿ, ಆದರೂ ಮಾರ್ಚ್ 2020ರೊಳಗೆ ಗುರಿ ತಲುಪುವ ವಿಶ್ವಾಸ ಸರ್ಕಾರಕ್ಕಿದೆ ಎಂದು ಹಣಕಾಸು ಸಚಿವೆ ಹೇಳಿದ್ದಾರೆ. ಭಾರತದ ವಿದೇಶಿ ವ್ಯಾಪಾರದಲ್ಲಿ ಆಮದು ಹೆಚ್ಚಾಗಿರೋದ್ರಿಂದ ವ್ಯಾಪಾರ ಕೊರತೆ ಹೆಚ್ಚಾಗಿದೆ. ಏಪ್ರಿಲ್ನಿಂದ ಅಕ್ಟೋಬರ್ ವರೆಗೆ ಇದು ಸುಮಾರು $196.82 ಬಿಲಿಯನ್ ಆಗಿದೆ. ರಫ್ತು ಕಡಿಮೆ ಆದ್ರೂ ಆಮದು ಹೆಚ್ಚಾಗಿದೆ. ಆದ್ರೆ ದೇಶದ ವಿದೇಶಿ ವಿನಿಮಯ ಮೀಸಲುಗಳು ಬಲವಾಗಿದೆ. ಡಿಸೆಂಬರ್ 2025ರ ವೇಳೆಗೆ ಭಾರತದ ಮೀಸಲು ಸುಮಾರು $693 ಬಿಲಿಯನ್ ಗೆ ತಲುಪಿದೆ. ಸರ್ಕಾರದ ಆದಾಯಕ್ಕೆ ತೆರಿಗೆ ಸಂಗ್ರಹ ಪ್ರಮುಖವಾಗಿದೆ. ನವೆಂಬರ್ನಲ್ಲಿ GST ಸಂಗ್ರಹ 1.70 ಲಕ್ಷ ಕೋಟಿ ಆಗಿದ್ದು, ಕಳೆದ ವರ್ಷಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ. ಈ ಹಣಕಾಸು ವರ್ಷದಲ್ಲಿ ನೇರ ತೆರಿಗೆ ಸಂಗ್ರಹವು 8% ಹೆಚ್ಚಾಗಿ 17 ಲಕ್ಷ ಕೋಟಿಗಿಂತ ಹೆಚ್ಚು ಆಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ 2025ರಲ್ಲಿ ರೆಪೋ ದರವನ್ನ 1.25% ಕಡಿಮೆ ಮಾಡಿ 5.25%ಗೆ ತಂದಿದೆ. ಇದರಿಂದ ಸಾಲ ಪಡೆಯುವುದು ಸುಲಭವಾಗಿದೆ. ಹಣದುಬ್ಬರ ಕಡಿಮೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಡ್ಡಿ ದರಗಳು ಕಡಿಮೆಯಲ್ಲೇ ಇರಬಹುದೆಂದು RBI ಸೂಚಿಸಿದೆ. ಒಟ್ಟಾರೆ ನೋಡಿದ್ರೆ ದೇಶದ ಆರ್ಥಿಕ ಸ್ಥಿತಿ ಈಗ ಸ್ಥಿರವಾಗಿದೆ, ಬೆಳವಣಿಗೆಗೆ ಉತ್ತಮವಾಗಿದೆ, ಹಣದುಬ್ಬರ ಕಡಿಮೆಯಾಗಿದೆ ಮತ್ತು ಸರ್ಕಾರ ಹಣವನ್ನ ನಿಯಂತ್ರಿಸಲು ಪ್ರಯತ್ನಿಸುತ್ತಿದೆ. ಹೀಗೆಲ್ಲ ಇರುವಾಗ ಮುಂಬರುವ 2026ರ ಕೇಂದ್ರ ಬಜೆಟ್ ದೇಶದ ಭವಿಷ್ಯಕ್ಕೆ ಬಹಳ ಮುಖ್ಯವಾಗಲಿದೆ.